ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 803 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 12 ಮತ್ತು 13 ಜನವರಿ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕ ಸರ್ಕಾರವು ಯಾವ ನಗರದಲ್ಲಿ ಕೌಶಲ್ಯ ಪಾರ್ಕ್ ಅನ್ನು ಸ್ಥಾಪಿಸಲು ನಿರ್ಧರಿಸಿದೆ? ಕರ್ನಾಟಕ ಗವರ್ಮೆಂಟ್ ವಿಲ್ ಬಿ ಸೆಟ್ಟಿಂಗ್ ಅಪ್ ಸ್ಕಿಲ್ ಪಾರ್ಕ್ ಇನ್ ವಿಚ್ ಸಿಟಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕದಲ್ಲಿ ಈ ಕೌಶಲ್ಯವನ್ನ ಹೆಚ್ಚು ಮಾಡಲಿಕ್ಕೆ ಬಳ್ಳಾರಿಯಲ್ಲಿ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪಾರ್ಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕಿಲ್ ಪಾರ್ಕ್ ಅಥವಾ ಕೌಶಲ್ಯ ಪಾರ್ಕ್ ಅಂತ ಹೇಳ್ತೇವೆ. ಸೊ ಇದನ್ನ ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನ ಕರ್ನಾಟಕ ಸರ್ಕಾರ ಈಗ ವ್ಯಕ್ತಪಡಿಸಿರುತ್ತೆ. ಹಾಗಿದ್ರೆ ಈ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಆಬ್ಜೆಕ್ಟಿವ್ ಏನು, ಇದರ ಉದ್ದೇಶ ಏನು? ಸೊ ಹೆಸರಲ್ಲೇ ಗೊತ್ತಾಗುತ್ತೆ. ಸ್ಕಿಲ್ ಪಾರ್ಕ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್, ಅಂದ್ರೆ ಪ್ರಸ್ತುತವಾಗಿ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿರ್ತಕ್ಕಂಥ ಮ್ಯಾನ್ ಫೋರ್ಸ್ ಅಥವಾ ಈ ಮಾನವ ಸಂಪನ್ಮೂಲವನ್ನ ನಾವು ಸದ್ಬಳಕೆ ಮಾಡ್ಕೊಳ್ಬೇಕಾಗಿದ್ರೆ ಸೊ ಅವರಲ್ಲಿ ಸಾಕಷ್ಟು ಸ್ಕಿಲ್ಸ್ ಅಥವಾ ಕೌಶಲ್ಯಗಳು ಬೇಕಾಗಿರುತ್ತೆ. ಆ ಕೌಶಲ್ಯಗಳ ಕೊರತೆ ಇರುವ ಕಾರಣದಿಂದ, ಆ ಕೌಶಲ್ಯಗಳನ್ನು ನೀಡುವ ಕಾರಣದಿಂದ ಸೊ ಈ ಒಂದು ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ಈ ಎಂಪ್ಲಾಯಬಿಲಿಟಿ ಜಾಸ್ತಿ ಆಗುತ್ತೆ, ಅಂದ್ರೆ ಉದ್ಯೋಗವನ್ನ ತೆಗೆದುಕೊಳ್ತಕ್ಕಂಥ ಅವಕಾಶ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಆಂಟ್ರಪ್ರಿನಿಯರ್ಶಿಪ್ ಅಂದ್ರೆ ಉದ್ಯಮಶೀಲತೆಯನ್ನ ಕೂಡ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಸೊ ಈ ಒಂದು ಕೇಂದ್ರಗಳ ಮುಖಾಂತರ ನಾವು ಮಾಡ್ಬೋದಾಗಿರುತ್ತೆ. ಸೊ ಕರ್ನಾಟಕ ಈ ರೀತಿಯ ಕೇಂದ್ರವನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣ ಏನಂದ್ರೆ ಸೊ it is a part of Karnataka's broader effort to transform into a skill development hub. ಅಂದ್ರೆ ನಮ್ಮ ಕರ್ನಾಟಕವನ್ನ ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕರ್ನಾಟಕದ ಒಂದು ಉದ್ದೇಶ ಏನಿದೆ, ಆ ಉದ್ದೇಶದ ಭಾಗವಾಗಿ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ಡೆಫಿನೆಟ್ಲಿ ಎಕಾನಾಮಿಕ್ ಗ್ರೋತ್ ಆಗುತ್ತೆ, ಅಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ. ಕಾರಣ ಏನು ಅಂದ್ರೆ ಸೊ ಮ್ಯಾನ್ ರಿಸೋರ್ಸ್ ಅಥವಾ ಹ್ಯೂಮನ್ ರಿಸೋರ್ಸ್ ಏನಿದೆ ಸೊ ಅದನ್ನ ನಾವು ಸದ್ಬಳಕೆ ಮಾಡ್ಕೊಂಡ್ರೆ ಸೊ ಅವರು ಎಕನಾಮಿಕಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಸೊ ಯಾವಾಗ ಅವರು ಆರ್ಥಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ, ಆ ಪಾಲ್ಗೊಳ್ಳಬೇಕಾಗಿದ್ದರೆ ಅವರಿಗೆ ಕೌಶಲ್ಯಗಳನ್ನ ನೀಡಬೇಕಾಗಿರುತ್ತೆ. ಸೊ ಅದರಿಂದ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಯಾವ ರೀತಿ ಈ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಒಂದು ಸ್ಕಿಲ್ ಅನ್ನ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಕೆಲವೊಂದು ಪ್ರೋಗ್ರಾಮ್ಗಳು ಅಥವಾ ತರಬೇತಿ ಕಾರ್ಯಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ, ವರ್ಕ್ಶಾಪ್ಸ್ ಅಥವಾ ಕಾರ್ಯಾಗಾರಗಳನ್ನ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲ ಸೌಕರ್ಯಗಳನ್ನ ಈ ಕೇಂದ್ರಗಳಲ್ಲಿ ಸ್ಥಾಪನೆ ಮಾಡುವ ಮುಖಾಂತರ ಸೊ ಈ ಕೇಂದ್ರದ ಮುಖಾಂತರ ಎಂಪ್ಲಾಯಬಿಲಿಟಿ ಅದರಿಂದ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಬೆಂಗಳೂರಿನಲ್ಲಿ 18 ಕಿಲೋಮೀಟರ್ ಸುರಂಗ ರಸ್ತೆ ಯೋಜನೆಯು ಯಾವ 2 ಸ್ಥಳಗಳನ್ನು ಸಂಪರ್ಕಿಸುತ್ತದೆ? ವಿಚ್ 2 ಲೊಕೇಶನ್ಸ್ ವಿಲ್ ದ 18 ಕಿಲೋಮೀಟರ್ ಟನಲ್ ರೋಡ್ ಪ್ರಾಜೆಕ್ಟ್ ಕನೆಕ್ಟ್ ಇನ್ ಬೆಂಗಳೂರು? ಸೊ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಭಾರತ ದೇಶದಲ್ಲಿಯೇ ಅತಿ ಉದ್ದವಾಗಿರ್ತಕ್ಕಂಥ ನಗರ ಸುರಂಗ ರಸ್ತೆಯನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಪೋಸಲ್ ಅನ್ನ ಮಾಡ್ಕೊಂಡಿರುತ್ತೆ. ಸೊ ಇದಕ್ಕೆ DPR ಅಂದ್ರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೂಡ ಡೆವಲಪ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾನು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದೆ. ಇದು ಮತ್ತೊಮ್ಮೆ ಚರ್ಚೆಯಲ್ಲಿದೆ. ಕಾರಣ ಏನು ಅಂದ್ರೆ ಸೊ ಇದಕ್ಕೆ ಈಗ ಸಾಕಷ್ಟು ಅಪೋಸಿಷನ್ ಅನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಯಾಕಂದ್ರೆ ಆ DPR ಅನ್ನ ಸರಿಯಾಗಿ ಅವರು ಪ್ರಿಪೇರ್ ಮಾಡಿಲ್ಲ, ಎನ್ವೈರನ್ಮೆಂಟಲ್ ಪ್ರೋಟೋಕಾಲ್ಸ್ ಅನ್ನ ಅವರು ಫಾಲೋ ಮಾಡಿಲ್ಲ. ಸೊ ಈ ಒಂದು ಆಬ್ಲಿಗೇಷನ್ಸ್ ಅಥವಾ ಈ ಒಂದು ಅಲಿಗೇಷನ್ಸ್ ನ ಕಾರಣದಿಂದ ಇದು ಮತ್ತೊಮ್ಮೆ ಚರ್ಚೆಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಅದರಿಂದ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಒಟ್ಟು 18 ಕಿಲೋಮೀಟರ್ ಸುರಂಗ ರಸ್ತೆ ಯೋಜನೆ ಆಗಿರುತ್ತೆ. ಇದು ನಮ್ಮ ಬೆಂಗಳೂರಿನ ಹೆಬ್ಬಾಳವನ್ನ ಸಿಲ್ಕ್ ಬೋರ್ಡ್ ಜಂಕ್ಷನ್ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸುರಂಗ ಮಾರ್ಗವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಟ್ ಈಗ ಅಪೋಸಿಷನ್ ಗ್ರೋಸ್ ಫಾರ್ ದಿಸ್ ಟನಲ್ ರೋಡ್. ಸೊ ಈ ಒಂದು ಸುರಂಗ ಮಾರ್ಗಕ್ಕೆ ಸಾಕಷ್ಟು ಅಪೋಸಿಷನ್ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರಿಮೆಂಬರ್ ಇದು 18 ಕಿಲೋಮೀಟರ್ ಲೆಂತ್ ಇರುತ್ತೆ, ಅಂದ್ರೆ ಇದೊಂದು ಟನಲ್ ರೋಡ್, ಅಂದ್ರೆ ಭೂಮಿಯ ಅಡಿಯಲ್ಲಿ ಕೊರಿತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದು ಹೆಬ್ಬಾಳನ್ನ ಸಿಲ್ಕ್ ರೋಡ್ ಜಂಕ್ಷನ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿ ಇದನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ರಪೋಸಲ್ ಅನ್ನ ಕರ್ನಾಟಕ
ಕರ್ನಾಟಕ ಸರ್ಕಾರ ಮಾಡಿರುತ್ತೆ. ಸೊ ಇದಕ್ಕಾಗಿ ಒಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ 3 ತಿಂಗಳಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟಿರ್ತಾರೆ. ಅಂದ್ರೆ ಸೊ DPR ಅಂತ ಹೇಳ್ತೇವೆ. DPR ಅಂದ್ರೆ ವಿವರವಾದ ಯೋಜನೆ ವರದಿ ಅಂತ ಹೇಳ್ತೇವೆ. ಇದನ್ನ ವಿತಿನ್ 3 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟಿರ್ತಾರೆ. ಅಂದ್ರೆ ಸೊ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ 18 ಕಿಲೋಮೀಟರ್ ರಸ್ತೆಯನ್ನ ನೀವು ಸೈಂಟಿಫಿಕಲಿ ಅಧ್ಯಯನ ಮಾಡಿ ಯಾವುದೇ ರೀತಿಯ ತೊಂದರೆಗಳಾಗದೆ ಸೊ ಅದನ್ನ ಡೆವಲಪ್ ಮಾಡಬೇಕಾಗಿರುತ್ತೆ. ಅದನ್ನ ಎಷ್ಟು ಕಡಿಮೆ ಸಮಯದಲ್ಲಿ DPR ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಇದು ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವೆರಾಸ್ ದಿ ಕಾಂಪ್ರಹೆನ್ಸಿವ್ DPR ಶುಡ್ ಟೇಕ್ ಅಟ್ ಲೀಸ್ಟ್ 12 to 18 ಮಂತ್ಸ್. ಅಂದ್ರೆ ನಾರ್ಮಲಿ ಏನಾಗುತ್ತೆ ಅಂದ್ರೆ ಒಂದು DPR ಅನ್ನ ಡೆವಲಪ್ ಮಾಡಬೇಕಾಗಿದ್ರೆ 12ರಿಂದ 18 ತಿಂಗಳುಗಳ ಸಮಯವನ್ನ ಸಾಮಾನ್ಯವಾಗಿ ತೆಗೆದುಕೊಳ್ತಾರೆ. ಇವರು ಕೇವಲ 3 ತಿಂಗಳುಗಳಲ್ಲಿ ಇದನ್ನ ಕಂಪ್ಲೀಟ್ ಮಾಡಿರುವ ಕಾರಣದಿಂದ ಸಮಥಿಂಗ್ ಈಸ್ ಸಸ್ಪಿಷಿಯಸ್ ಅನ್ನುವ ಕಾರಣದಿಂದ ಸೊ ಇದಕ್ಕೆ ಸಾಕಷ್ಟು ಅಪೋಸಿಷನ್ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಅಲಿಗೇಷನ್ ಏನು ಅಂದ್ರೆ ಎನ್ವೈರನ್ಮೆಂಟಲ್ ನೆಗ್ಲೆಕ್ಟ್, ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯವನ್ನ ಕೂಡ ಮಾಡಲಾಗಿದೆ ಅಂತ ಆಗ್ತಾ ಇದೆ. ಸೊ ದೇ ಹ್ಯಾವ್ ಬೈಪಾಸ್ಡ್ ಸ್ಟ್ಯಾಚ್ಯುಟರಿ ಅಪ್ರೂವಲ್ಸ್, ಅಂದ್ರೆ ಈ ಒಂದು ಕಾನೂನುಬದ್ಧವಾಗಿರ್ತಕ್ಕಂಥ ಅನುಮೋದನೆ ಏನ್ ಬೇಕಾಗಿರುತ್ತೆ ಸೊ ಅದನ್ನ ಅನುಸರಿಸದೆ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಲಿಗೇಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಡೇಟಾ ಮ್ಯಾನಿಪುಲೇಷನ್, ಅಂದ್ರೆ ದತ್ತಾಂಶವನ್ನ ಮ್ಯಾನಿಪುಲೇಷನ್ ಆಗಿದೆ, ತಿರುಚಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ DPR ಏನಿದೆ ಸೊ ಜಸ್ಟಿಫೈಡ್ ಇನ್ಕ್ರೀಸ್ಡ್ ರೋಡ್ ಕೆಪಾಸಿಟಿ, ಅಂದ್ರೆ ಆ ಒಂದು ರಸ್ತೆಯ ಸಾಮರ್ಥ್ಯ ಏನಿದೆ ಅದನ್ನ ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ಆ ಡೇಟಾವನ್ನ ಅವರು ತಿರುಚಿದ್ದಾರೆ ಅಂತಕ್ಕಂಥ ಒಂದು ಅಲಿಗೇಷನ್ಸ್ ಅನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟನಲ್ ರಸ್ತೆಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಅದು 2 ಪಾಯಿಂಟ್ಸ್ ಅನ್ನ ಕನೆಕ್ಟ್ ಮಾಡುತ್ತೆ. ಹೆಬ್ಬಾಳ್ ಮತ್ತೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಈ ಒಂದು ರಸ್ತೆಯನ್ನ ಡೆವಲಪ್ ಮಾಡಿದ ನಂತರ 20ರಿಂದ 25 ನಿಮಿಷದಲ್ಲಿ ನಾವು ಈ ಒಂದು ಡಿಸ್ಟೆನ್ಸ್ ಅನ್ನ ಕ್ರಮಿಸಬಹುದಾಗಿರುತ್ತೆ. ಮುಂಚೆ ಇದು ಮೋರ್ ದೆನ್ 1 ಅವರ್, ಅಂದ್ರೆ 1 ಗಂಟೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ತಾ ಇರ್ತಕ್ಕಂಥ ಒಂದು ರಸ್ತೆ ಕೇವಲ 20 ನಿಮಿಷದಲ್ಲಿ ನಾವು ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಸೊ ಇದು ಯಾವ ರೀತಿ ಒಂದು ರೂಟ್ ಅನ್ನ ಡೆವಲಪ್ ಮಾಡ್ತಾರೆ ಅಂದ್ರೆ ST ಮಾಲ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹೆಬ್ಬಾಳದ ಅಲ್ಲಿ ಒಂದು ಮಾಲ್ ಇರುತ್ತೆ, ಅದನ್ನ ನಾವು ST ಮಾಲ್ ಅಂತ ಹೇಳ್ತೇವೆ. ಸೊ ಆ ಒಂದು ST ಮಾಲ್ ಇಂದ ಸ್ಟಾರ್ಟ್ ಆಗಿ ಇದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ರಸ್ತೆ ಮಾರ್ಗದಲ್ಲಿ ದೇರ್ ಆರ್ 5 ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ಸ್, ಅಂದ್ರೆ 5 ಪ್ರದೇಶಗಳಲ್ಲಿ ನೀವು ಎಂಟ್ರಿ ತಗೋಬಹುದು ಮತ್ತೆ ಎಕ್ಸಿಟ್ ಆಗ್ತಕ್ಕಂಥ ಅವಕಾಶಗಳನ್ನ ಮಾಡಿಕೊಟ್ಲಾಗಿರುತ್ತೆ. ಸೊ ಪ್ರಮುಖವಾಗಿರ್ತಕ್ಕಂಥ ಲೊಕೇಶನ್ಸ್ಗಳಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಅನ್ನ ಇಲ್ಲಿ ಪ್ಲಾನ್ ಮಾಡಲಾಗಿರುತ್ತೆ. ಸೊ ಯಾವ್ಯಾವ ಲೊಕೇಶನ್ಗಳಲ್ಲಿ ಅಂದ್ರೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಎಂಟ್ರಿ ಮತ್ತೆ ಎಕ್ಸಿಟ್ ಇರುತ್ತೆ. ಅದಾದ್ಮೇಲೆ ಲಾಲ್ಬಾಗ್ ಬಳಿಯಲ್ಲಿ ಒಂದು ಎಂಟ್ರಿ ಎಕ್ಸಿಟ್, ಬೆಂಗಳೂರು ಗಾಲ್ಫ್ ಕ್ಲಬ್ ಅಲ್ಲಿ ಒಂದು ಎಂಟ್ರಿ ಎಕ್ಸಿಟ್, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಎಂಟ್ರಿ ಎಕ್ಸಿಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ 5 ಪಾಯಿಂಟ್ಸ್ ಗಳಲ್ಲಿ ಇದಕ್ಕೆ ಎಂಟ್ರಿ ಮತ್ತೆ ಎಕ್ಸಿಟ್ ಅನ್ನ ಕೊಡುವ ಮುಖಾಂತರ ಸೊ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಇದರ ಒಟ್ಟು ವೆಚ್ಚ ಎಸ್ಟಿಮೇಟೆಡ್ ಎಷ್ಟಿರುತ್ತೆ ಅಂದ್ರೆ 8100 crores ಅಲ್ಲಿ ಇದನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ವೆಚ್ಚವನ್ನ ಇಲ್ಲಿ ನೋಡಬಹುದು. ಓಕೆ, ಸೊ ಈ ರಸ್ತೆಯನ್ನ ಯೂಸ್ ಮಾಡಬೇಕಾಗಿದ್ರೆ ದಟ್ ಈಸ್ ನಾಟ್ ಅವೈಲಬಲ್ ಫಾರ್ ಫ್ರೀ. ಸೊ ಈ ರಸ್ತೆಗೆ ಟಾಲ್ ಅನ್ನ ಕೂಡ ಪೇ ಮಾಡಬೇಕಾಗಿರುತ್ತೆ ಬಿಕಾಸ್ ಫಾರ್ ದಿ ಮೇಂಟೆನೆನ್ಸ್ ಪರ್ಪಸ್ಗಾಗಿ. ಸೊ ಈ ರಸ್ತೆಗೆ ಟಾಲ್ ಸಂಗ್ರಹಣೆಯನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಬಗ್ಗೆ ನಾವು ನೋಡೋದಾದ್ರೆ ಇಟ್ ಇನ್ವಾಲ್ವ್ಸ್ ಮಿನಿಮಮ್ ಟ್ರೀ ಫೆಲ್ಲಿಂಗ್ ಕಂಪೇರ್ ಟು ಎಲಿವೇಟೆಡ್ ಕಾರಿಡಾರ್ಸ್, ಅಂದ್ರೆ ಈ ಮೇಲ್ಮೈ ಮೇಲೆ ಮಾಡ್ತಕ್ಕಂಥ ಕಾರಿಡಾರ್ಸ್ ಏನಿರುತ್ತೆ ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನಾವು ಅಂಡರ್ ದ ಗ್ರೌಂಡ್ ಅಥವಾ ಸುರಂಗ ಮಾರ್ಗದಲ್ಲಿ ಮಾಡ್ತಕ್ಕಂಥ ರಸ್ತೆಗಳ ಮುಖಾಂತರ ಸೊ ಮಿನಿಮಮ್ ಟ್ರೀ ಲಾಸ್ ಅನ್ನ, ಅಂದ್ರೆ ಸಾಕಷ್ಟು ಮರಗಳನ್ನ ಕಡಿತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಬಿಕಾಸ್ ನಾವು ಭೂಮಿಯ ಅಡಿಯಲ್ಲಿ ಡೆವಲಪ್ ಮಾಡ್ತಕ್ಕಂಥ ಕಾರಿಡಾರ್ಸ್ ಗಳಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತದಲ್ಲಿ ಕನಿಷ್ಠ ವೇತನವನ್ನು ನಿಗದಿಪಡಿಸಲು ಯಾವ ಪ್ರಕರಣವು ಮಾನದಂಡಗಳನ್ನು ನಿಗದಿಪಡಿಸಿತು? ವಿಚ್ ಕೇಸ್ ಲೈಡ್ ಡೌನ್ ದಿ ಕ್ರೈಟೀರಿಯಾ ಫಾರ್ ಫಿಕ್ಸಿಂಗ್ ಮಿನಿಮಮ್ ವೇಜಸ್ ಇನ್ ಇಂಡಿಯಾ? ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಕನಿಷ್ಠ ವೇತನವನ್ನ ನೀಡಲಿಕ್ಕೆ ಯಾವ ಪ್ರಕರಣ ಕಾರಣವಾಯಿತು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೆಪ್ಟಕೋಸ್ ಬ್ರೆಟ್ ಪ್ರಕರಣ ಅಂತ ಹೇಳ್ತೇವೆ. ಸೊ ಈ ಒಂದು ಕೇಸ್ ಆಗಿರ್ತಕ್ಕಂಥದ್ದು 1992 ಅಲ್ಲಿ ಆಗಿರ್ತಕ್ಕಂಥ ಈ ಒಂದು ಪ್ರಕರಣದ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಮಿನಿಮಮ್ ವೇಜಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಈ ಒಂದು ಮಿನಿಮಮ್ ವೇಜಸ್ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಕರ್ನಾಟಕ ಈಗ ಈ ಮಿನಿಮಮ್ ವೇಜಸ್ ಅನ್ನ ಕನಿಷ್ಠ ಪಕ್ಷ 20,000ಕ್ಕೆ ಏರಿಕೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವ ಕಾರಣದಿಂದ ಸೊ ಇದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ
ದ ಕರ್ನಾಟಕ ಗೌರ್ಮೆಂಟ್ ಈಸ್ ಪ್ಲಾನಿಂಗ್ ಟು ಇನ್ಕ್ರೀಸ್ ದಿ ಮಿನಿಮಮ್ ವೇಜ್ ಟು 20,000 ಪರ್ ಮಂತ್. ಅಂದರೆ ಒಂದು ತಿಂಗಳಿಗೆ ಕನಿಷ್ಠ ವೇತನ 20,000ಕ್ಕೆ ಹೇರಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ದಿಸ್ ಇಸ್ ಬೋತ್ ಇನ್ ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ಸ್. ಅಂದರೆ ಸಂಘಟಿತ ವಲಯ ಆಗಿರ್ಬೋದು ಅಥವಾ ಅಸಂಘಟಿತ ವಲಯವಾಗಿರ್ಬೋದು. ಸೊ ಈ ಎರಡೂ ವಲಯಗಳಲ್ಲಿ ಈ ಒಂದು ಮಿನಿಮಮ್ ವೇಜ್ ಅಥವಾ ಕನಿಷ್ಠ ವೇತನವನ್ನು ಹೆಚ್ಚು ಮಾಡ್ತಕ್ಕಂಥ ಅಥವಾ 20,000ಕ್ಕೆ ಏರಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಸೊ ವಾಟ್ ಈಸ್ ಮಿನಿಮಮ್ ವೇಜ್? ಸೊ ಅದರ ಡೆಫಿನೇಷನ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಮಿನಿಮಮ್ ವೇಜ್ ಅಂದ್ರೆ ಕಾಸ್ಟ್ ಆಫ್ ಪ್ರೊವೈಡಿಂಗ್ ಬೇಸಿಕ್ ಲಿವಿಂಗ್ ಕಂಡೀಷನ್ಸ್ ಫಾರ್ ವರ್ಕರ್ಸ್ ಟು ಎನ್ಶೋರ್ ದಟ್ ದೇ ರೀಪ್ರೊಡ್ಯೂಸ್ ದೇರ್ ಲೇಬರ್ ಪವರ್ ಆನ್ ದಿ ನೆಕ್ಸ್ಟ್ ಡೇ. ಅಂದ್ರೆ ಅವ್ರಿಗೆ ಕೊಡ್ತಕ್ಕಂಥ ಸಂಬಳ ಎಷ್ಟಿರ್ಬೇಕಂದ್ರೆ ಸೊ ಅವರು ಇನ್ನೊಂದು ದಿನ ಅಂದ್ರೆ ನೆಕ್ಸ್ಟ್ ಡೇ ಕೂಡ ಅವರು ಕಚೇರಿಗೆ ಅಥವಾ ತಮ್ಮ ಕೆಲಸಕ್ಕೆ ವಾಪಸ್ ಬರಷ್ಟು ಅವರಿಗೆ ಒಂದು ಫ್ರೀಡಮ್ ಇರಬೇಕು. ಅದರ ಅರ್ಥ ಏನು ಅಂದ್ರೆ ದೇ ನೀಡ್ ನಾಟ್ ಥಿಂಕ್ ದಟ್ ಐ ಆಮ್ ಶಾರ್ಟ್ ಆಫ್ ಮನಿ. ಅಂದ್ರೆ ಅವರ ಬೇಸಿಕ್ ನೀಡ್ಸ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ ನನಗೆ ಹಣದ ಕೊರತೆ ಇದೆ ಅನ್ನಿಸಬಾರ್ದು. ಅವಾಗ ಮಾತ್ರ ಅವರು ಮತ್ತೊಂದು ದಿನ ಕೆಲಸಕ್ಕೆ ಬರ್ತಾರೆ. ಅಷ್ಟು ಅಮೌಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕನಿಷ್ಠ ವೇತನ ಅಂತ ಹೇಳ್ತೇವೆ. ಸೊ ಇದನ್ನ 20,000ಕ್ಕೆ ಏರಿಕೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಮಿನಿಮಮ್ ವೇಜ್ ಏನಿರುತ್ತೆ ಇದನ್ನ ನಾರ್ಮಲಿ ಒನ್ಸ್ ಇನ್ 5 years ಅಂದ್ರೆ ಪ್ರತಿ 5 ವರ್ಷಗಳಿಗೆ ಏರಿಕೆ ಮಾಡಲಾಗುತ್ತೆ. ಸೊ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಮಿನಿಮಮ್ ವೇಜ್ ಎಷ್ಟಿತ್ತಂದ್ರೆ 15,000 ಮಿನಿಮಮ್ ವೇಜ್ ಇತ್ತು. ದಿಸ್ ಇಸ್ ಫಾರ್ ಅನ್ಸ್ಕಿಲ್ಡ್ ಲೇಬರರ್ಸ್ ಅಂದ್ರೆ ಕೌಶಲ್ಯ ರಹಿತ ಕಾರ್ಮಿಕರಿಗೆ 15,000 ಕನಿಷ್ಠ ವೇತನವನ್ನ ನಮ್ಮ ಕರ್ನಾಟಕ ಸರ್ಕಾರ ಮುಂಚೆ ನಿಗದಿ ಮಾಡಿದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ನಾವು ನೋಡೋದಾದ್ರೆ ಇಟ್ ಮ್ಯಾಂಡೇಟೆಡ್ ಟು ಪೇ ಮಿನಿಮಮ್ ವೇಜಸ್ ಟು ಈಚ್ ವರ್ಕರ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಫಿನಾನ್ಷಿಯಲ್ ಕಂಡೀಷನ್. ಅಂದ್ರೆ ನೀವು ಕೆಲಸ ಮಾಡ್ತಕ್ಕಂಥ ಒಂದು ಕಂಪನಿ ಯಾವುದೇ ಹಣಕಾಸಿನ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಸುಪ್ರೀಂ ಕೋರ್ಟ್ನ ಒಂದು ಮ್ಯಾಂಡೇಟ್ನ ಪ್ರಕಾರ ಆ ಮಿನಿಮಮ್ ವೇಜ್ ಏನಿರುತ್ತೆ ಅದನ್ನ ಕಡ್ಡಾಯವಾಗಿ ಪೇ ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಂಡೇಟ್ ಆಗಿರುತ್ತೆ. ಸೊ ಈ ಒಂದು ಮ್ಯಾಂಡೇಟ್ ಏನಿರುತ್ತೆ ಸೊ ಯಾವ ಒಂದು ಕೇಸ್ನ ಜಡ್ಜ್ಮೆಂಟ್ನ ಆಧಾರದ ಮೇಲೆ ಇದನ್ನ ಡಿಸೈಡ್ ಮಾಡಿರ್ತಾರೆ ಅಂದ್ರೆ ರೆಪ್ಟಕೋಸ್ ಬ್ರೆಡ್ ಕೇಸ್ ಅಂತ ನಡೆದಿರುತ್ತೆ. ಸೊ ಈ ಒಂದು ಕೇಸ್ನ ಆಧಾರದ ಮೇಲೆ ಮಿನಿಮಮ್ ವೇಜ್ ಅನ್ನ ಫಿಕ್ಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರ ಬೆನಿಫಿಷಿಯರೀಸ್ ಬಂದು ಅಪ್ರಾಕ್ಸಿಮೇಟ್ಲಿ 2 ಕೋಟಿ ವರ್ಕರ್ಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸೊ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದೆ ಆದಲ್ಲಿ ಸೊ 2 ಕೋಟಿ ಕಾರ್ಮಿಕರಿಗೆ ಬಹುತ್ ಸಂಘಟಿತ ಮತ್ತೆ ಅಸಂಘಟಿತ ವಲಯಗಳಲ್ಲಿ ಸೊ ಬೆನಿಫಿಟ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಇಂಪ್ರೂವ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಈ ಒಂದು ಜೀವನ ಗುಣಮಟ್ಟವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಅಂಡ್ ಪ್ರೊವೈಡ್ ದಮ್ ವಿತ್ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಉತ್ತಮ ಗುಣಮಟ್ಟದ ಜೀವನವನ್ನ ನೀಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಅಂದ್ರೆ ಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಅವಾಗ ಎಕಾನಮಿ ಪುಷ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಅನ್ನ ನೀಡುವ ಕಾರಣದಿಂದ ಮಿನಿಮಮ್ ವೇಜ್ ಅನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಜನವರಿ 2025 ಆರಂಭದಲ್ಲಿ ಯಾವ ಪ್ರದೇಶದಲ್ಲಿ ಶುಷ್ಕ ಪರಿಸ್ಥಿತಿಗಳು ಮಾರಕ ಗಾಳಿಯಿಂದ ಉಂಟಾಗುವ ಕಾಡ್ಗಿಚ್ಚುಗಳ ಸರಣಿಗೆ ವೇದಿಕೆಯನ್ನು ಕಲ್ಪಿಸಿದವು? ಇನ್ ಅರ್ಲಿ ಜಾನ್ವರಿ 2025 ಡ್ರೈ ಕಂಡೀಷನ್ಸ್ ಅಕ್ರಾಸ್ ವಿಚ್ ರೀಸನ್ ಸೆಟ್ ದಿ ಸ್ಟೇಜ್ ಫಾರ್ ದಿ ಸೀರೀಸ್ ಆಫ್ ಡೆಡ್ಲಿ ವಿಂಡ್ ಡ್ರಿವನ್ ವೈಲ್ಡ್ ಫೈರ್. ಸೊ ನಮ್ಮ ಪ್ರಪಂಚದ ಒಂದು ಭಾಗದಲ್ಲಿ ಈ ಜನವರಿ 2025 ಆರಂಭಿಕ ಹಂತದಲ್ಲಿ ಅತ್ಯಂತ ಭೀಕರವಾದ ಕಾಡ್ಗಿಚ್ಚು ಸಂಭವಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಲ್ಲಿರ್ತಕ್ಕಂಥ ಡ್ರೈ ವಿಂಡ್ಸ್ ಅಥವಾ ಶುಷ್ಕ ಮಾರುತಗಳು ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಆ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ಎಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ಕ್ಯಾಲಿಫೋರ್ನಿಯಾ ಅಥವಾ ಸದರ್ನ್ ಕ್ಯಾಲಿಫೋರ್ನಿಯಾದಲ್ಲಿ ಈ ಒಂದು ವಿಪತ್ತು ಸಂಭವಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಅಲ್ಲಿರ್ತಕ್ಕಂಥ ಸಾಕಷ್ಟು ಅರಣ್ಯ, ಅಲ್ಲಿರ್ತಕ್ಕಂಥ ಸಾಕಷ್ಟು ಮೂಲ ಸೌಕರ್ಯಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡಿಸಾಸ್ಟರ್ ಆಗಿರ್ತಕ್ಕಂಥದ್ದು ಯುನೈಟೆಡ್ ಸ್ಟೇಟ್ಸ್ನ ವೆಸ್ಟ್ ನಲ್ಲಿ ನಾವು ಕ್ಯಾಲಿಫೋರ್ನಿಯಾನ ನೋಡಬಹುದಾಗಿರುತ್ತೆ. ಕ್ಯಾಲಿಫೋರ್ನಿಯಾದ ಸದರ್ನ್ ಪಾರ್ಟ್ ನಲ್ಲಿ ಈ ಒಂದು ಅನಾಹುತ ನಡೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಫೈರ್ ಆಗಿರ್ತಕ್ಕಂಥ ಲೊಕೇಶನ್ಸ್ ಅನ್ನ ನಾವು ಸ್ಪಾಟ್ ಮಾಡೋದಾದ್ರೆ ಈ ಭಾಗದಲ್ಲಿ ಇದನ್ನ ನಾವು ಕೆನೆತ್ ಫೈರ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಪ್ಯಾಲಿಸೈಡಸ್ ಫೈರ್ ಅಂತ ಹೇಳ್ತೇವೆ. ಇವೆರಡು ಜಾಸ್ತಿ ಫೈರ್ ಆಗಿರ್ತಕ್ಕಂಥ ಪ್ರದೇಶಗಳಾಗಿರುತ್ತೆ. ಇನ್ನೊಂದು ಹರ್ಸ್ಟ್ ಫೈರ್, ಇನ್ನೊಂದು ಈಟನ್ ಫೈರ್ ಮತ್ತೆ ಲಿಡಿಯಾ ಫೈರ್ ಅಂತ ಹೇಳ್ತೇವೆ.
ಸೊ ಇಷ್ಟು ಪ್ರದೇಶಗಳಲ್ಲಿ ಈ ಒಂದು ಬೆಂಕಿ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬೆಂಕಿ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಡ್ರೈ ಕಂಡೀಷನ್. ಸೊ ಅಲ್ಲಿರ್ತಕ್ಕಂಥ ಶುಷ್ಕವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಈ ಒಂದು ಪ್ರದೇಶದಲ್ಲಿ ಡೆಡ್ಲಿ ವಿಂಡ್ ಡ್ರಿವನ್ ವೈಲ್ಡ್ ಫೈರ್ಸ್ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಶುಷ್ಕ ಕಂಡೀಷನ್ಸ್ ಒಂದಿದೆ, ಅಂದ್ರೆ ಡ್ರೈ ಕಂಡೀಷನ್ಸ್ ಒಂದಿದೆ, ಅದ್ರ ಜೊತೆಗೆ ಸ್ಪೀಡ್ ಆಗಿ ಬೀಸ್ತಕ್ಕಂಥ ಒಂದು ಬಿರುಗಾಳಿ, ಇವೆರಡರ ಕಾಂಬಿನೇಷನ್ ಇಂದ ಅಲ್ಲಿ ಬೆಂಕಿ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಲಾಸ್ ಆಂಜಲೀಸ್ ಅರ್ಲಿ ಜಾನ್ವರಿ 2025ರಲ್ಲಿ ಲಾಸ್ ಆಂಜಲೀಸ್ ಪ್ರದೇಶದಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ವಿಂಟರ್ ಸೀಸನ್ ಅಲ್ಲಿ ಯಾಕೆ ಆಗ್ತಾ ಇದೆ? ಸೊ ನಮಗೆಲ್ಲ ಗೊತ್ತು, ಈಗ ನಾವು ವಿ ಆರ್ ಗೋಯಿಂಗ್ ಥ್ರೂ ವಿಂಟರ್ ಅಥವಾ ಚಳಿಗಾಲದ ಸಮಯದಲ್ಲಿ ಬೆಂಕಿ ಹತ್ಕೊಳ್ಳಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಆಗಿರುತ್ತೆ. ಸೊ ಇದಕ್ಕೆ ನಾವು ಕಾರಣವನ್ನ ಹುಡುಕ್ತಾ ಹೋದ್ರೆ ವಿಂಟರ್ಸ್ ಆಫ್ 22-23 ಅನ್ಯೂಶುವಲಿ ವೆಟ್ ಆಗಿರುತ್ತೆ. ಅಂದ್ರೆ 2022 ಮತ್ತು 23 ಸಾಲಿನಲ್ಲಿ ಈ ವಿಂಟರ್ ಅಥವಾ ಚಳಿಗಾಲ ಸೊ ಸಾಮಾನ್ಯಕ್ಕಿಂತ ಹೆಚ್ಚು ಆರ್ದ್ರತೆಯಿಂದ ಕೂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಅಲ್ಲಿ ಮಾಯಿಶ್ಚರ್ ಜಾಸ್ತಿ ಸಿಗುತ್ತೆ, ವೆಜಿಟೇಷನ್ ಜಾಸ್ತಿ ಆಗುತ್ತೆ, ಅಂದ್ರೆ ಅಲ್ಲಿರ್ತಕ್ಕಂಥ ಸಸ್ಯಗಳು ಸುಲಭವಾಗಿ ಬೆಳಿಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಕಳೆದ ವರ್ಷದಲ್ಲಿ ಡ್ಯೂ ಟು ಹೈ ವೆಟ್ನೆಸ್ ಆ ಒಂದು ಗಿಡಗಳು ಅಥವಾ ವೆಜಿಟೇಷನ್ ಅಂತಕ್ಕಂಥದ್ದು ಬಹಳ ಯಥೇಚ್ಛವಾಗಿ ಬೆಳೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಈ ಒಂದು ವಿಂಟರ್ ಅಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ ಎಕ್ಸೆಪ್ಷನಲಿ ಡ್ರೈ ಆಗಿರುತ್ತೆ, ಅಂದ್ರೆ ನಾರ್ಮಲ್ಗಿಂತ ಹೆಚ್ಚು ಶುಷ್ಕವಾಗಿ ಈ ಒಂದು ವಿಂಟರ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಅಲ್ಲಿರ್ತಕ್ಕಂಥ ವೆಜಿಟೇಷನ್ ಏನಾಗಿದೆ ಇವಾಗ ಡ್ರೈ ಔಟ್ ಆಗಿದೆ, ಅಂದ್ರೆ ಅಲ್ಲಿರ್ತಕ್ಕಂಥ ಸಸ್ಯಗಳು ಸಂಪೂರ್ಣವಾಗಿ ಒಣಗಿ ಹೋಗಿರುತ್ತೆ. ಆಬ್ವಿಯಸ್ಲಿ ನಮಗೆ ಗೊತ್ತು, ಒಣಗಿ ಹೋಗಿರ್ತಕ್ಕಂಥ ಒಂದು ಮರ ಹೈಲಿ ಫ್ಲೇಮಬಲ್ ಆಗಿರುತ್ತೆ, ಅಂದ್ರೆ ಸುಲಭವಾಗಿ ಬೆಂಕಿಯನ್ನ ಅದು ಅಂಟ್ಕೊಳ್ಳುತ್ತೆ. ಈ ಒಂದು ಕಾರಣದಿಂದ ಸೊ ಅಲ್ಲಿ ಡಿಸಾಸ್ಟರ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇಲ್ಲಿ ಬೀಸ್ತಾ ಇರ್ತಕ್ಕಂಥ ವಿಂಡ್ ಯಾವುದು? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಸಂಟಾ ಆನಾ ವಿಂಡ್ಸ್ ಅಂತ ಹೇಳ್ತೇವೆ. ಇದು ಒಂದು ಸ್ಟ್ರಾಂಗ್ ವಿಂಡ್ಸ್ ಆಗಿರುತ್ತೆ, ಅಂದ್ರೆ ತುಂಬಾ ಶಕ್ತಿಯುತವಾಗಿರ್ತಕ್ಕಂಥ ಅಥವಾ ತುಂಬಾ ರಭಸವಾಗಿ ಬೀಸ್ತಕ್ಕಂಥ ಒಂದು ಮಾರುತವಾಗಿರುತ್ತೆ. ಸೊ ಈ ಒಂದು ವಿಂಡ್ ಅಂದ್ರೆ ಸಂತಾ ಅನಾ ವಿಂಡ್ ಏನಿರುತ್ತೆ, ಇಟ್ ಈಸ್ ಕಾಮನ್ ಇನ್ ಸದರ್ನ್ ಕ್ಯಾಲಿಫೋರ್ನಿಯಾ, ಅಂದ್ರೆ ಈ ಒಂದು ದಕ್ಷಿಣದ ಕ್ಯಾಲಿಫೋರ್ನಿಯಾದಲ್ಲಿ ಈ ಒಂದು ವಿಂಟರ್ ಸೀಸನ್ ನಲ್ಲಿ ಈ ಒಂದು ಸಂತಾ ಅನಾ ಮಾರುತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬೀಸುವ ಕಾರಣದಿಂದ ಸೊ ಈ ವರ್ಷ ಅಲ್ಲಿ ಬೆಂಕಿಗಾಹುತಿ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಈ ವರ್ಷ ಆ ಒಂದು ವಿಂಡ್ ಏನಿರುತ್ತೆ ಅದು ಅನ್ಯೂಶುವಲಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಅಂದ್ರೆ 70 ಮೈಲ್ಸ್ ಪರ್ ಅವರ್ ಒಂದು ವೇಗದಲ್ಲಿ ಅದು ಚಲಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ನಾರ್ಮಲ್ ಸ್ಪೀಡ್ಗಿಂತ ಸ್ವಲ್ಪ ಜಾಸ್ತಿ ವೇಗದಲ್ಲಿ ಇದು ಮೂವ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಎಲ್ಲ ಫ್ಯಾಕ್ಟರ್ಸ್ ಅಂದರೆ ಅಲ್ಲಿರ್ತಕ್ಕಂಥ ವೆಜಿಟೇಷನ್ ಒಣಗೋಗಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಂಟಾ ಆನಾ ವಿಂಡ್ ಏನಿರುತ್ತೆ ಅದು ಜಾಸ್ತಿ ಜೋರಾಗಿ ಫ್ಲೋ ಆಗ್ತಾ ಇರ್ತಕ್ಕಂಥದ್ದು ಅಥವಾ ಬೀಸ್ತಾ ಇರ್ತಕ್ಕಂಥದ್ದು, ಅಥವಾ ಈವನ್ ಎನ್ವೈರನ್ಮೆಂಟಲ್ ಚೇಂಜ್ ಅಂದರೆ ಗ್ಲೋಬಲ್ ವಾರ್ಮಿಂಗ್ನ ಕಾರಣವಾಗಿರ್ಬೋದು. ಸೊ ಇವೆಲ್ಲದರ ಕಾಂಬಿನೇಷನ್ಸಿಂದ ಸೊ ಡಿವಾಸ್ಟೇಟಿಂಗ್ ವೈಲ್ಡ್ ಫೈರ್ಸ್ ಅಂದರೆ ತುಂಬ ಹೆಚ್ಚಿನ ಒಂದು ಕಾಡ್ಗಿಚ್ಚನ್ನು ನಾವು ನೋಡ್ಬೋದಾಗಿರುತ್ತೆ. ವಿತ್ ಪ್ಯಾಲಿಸೇಡ್ಸ್ ಫೈರ್ ಆ್ಯಂಡ್ ಈಟಾನ್ ಫೈರ್ ಬೀಯಿಂಗ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್. ಅಂದರೆ ನಾನು ಮ್ಯಾಪ್ನಲ್ಲಿ ಬೇರೆ ಬೇರೆ ಫೈರ್ಗಳನ್ನು ನಾನು ತೋರಿಸಿದ್ದೆ, ಅದರಲ್ಲಿ ಎರಡು ತುಂಬಾ ಡಿಸ್ಟ್ರಕ್ಟಿವ್ ಆಗಿರ್ತವೆ. ಒಂದನ್ನ ನಾವು ಪ್ಯಾಲಿಸೈಡಸ್ ಫೈರ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಈಟನ್ ಫೈರ್ ಅಂತ ಹೇಳ್ತೇವೆ. ಇವೆರಡೂ ಕೂಡ ಅತ್ಯಂತ ವಿನಾಶಕಾರಿಯಾಗಿರ್ತಕ್ಕಂಥ ಒಂದು ಬೆಂಕಿ ಅಂತ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಭಾರತೀಯ ಪ್ರಾಣಿಶಾಸ್ತ್ರ ಸಮೀಕ್ಷೆ ಇಂಡೋ ಬರ್ಮೀಸ್ ಪೆಂಗೋಲಿಯನ್ ಎಂಬ ಹೊಸ ಜಾತಿಯ ಪೆಂಗೋಲಿಯನ್ ಗುರುತಿಸಿದೆ. ಈ ಹೊಸ ಪೆಂಗೋಲಿಯನ್ ಸುಮಾರು 3.4 ಮಿಲಿಯನ್ ವರ್ಷಗಳ ಹಿಂದೆ ಯಾವ ಜಾತಿಯಿಂದ ಮಾರ್ಪಾಡಾಯಿತು? ದ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹ್ಯಾಸ್ ಐಡೆಂಟಿಫೈಡ್ ದ ನ್ಯೂ ಸ್ಪೀಶೀಸ್ ಆಫ್ ಪೆಂಗೋಲಿಯನ್ ನೇಮ್ಡ್ ಇಂಡೋ ಬರ್ಮೀಸ್ ಪೆಂಗೋಲಿಯನ್. From which species did this new pangolin diverge approximately 3.4 million years ago? So 3.4 ಮಿಲಿಯನ್ ವರ್ಷಗಳ ಹಿಂದೆ ಒಂದು ಪ್ಯಾಂಗೋಲಿಯನ್ ಇರುತ್ತೆ. ಆ ಪ್ಯಾಂಗೋಲಿಯನ್ ಇನ್ನೊಂದು ಪ್ಯಾಂಗೋಲಿಯನ್ ಆಗಿ ಮಾರ್ಪಾಡಾಗಿರುತ್ತೆ. ಆ ಮಾರ್ಪಾಡಾಗಿರ್ತಕ್ಕಂಥ ಹೊಸ ಪ್ಯಾಂಗೋಲಿಯನ್ ಅನ್ನ ಇತ್ತೀಚೆಗೆ ನಮ್ಮ ಭಾರತ ದೇಶದ ಪ್ರಾಣಿಶಾಸ್ತ್ರ ಸಮೀಕ್ಷೆದವರು ಅದನ್ನ ಪತ್ತೆ ಮಾಡಿರ್ತಾರೆ. ಸೊ ಅದು ಯಾವ ಒಂದು ಪ್ಯಾಂಗೋಲಿಯನ್ ಇಂದ ಅದು ಮಾರ್ಪಾಡಾಗಿತ್ತು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಿ ಪೆಂಗೋಲಿಯನ್ ಅಂತ ಹೇಳ್ತೇವೆ ಅಥವಾ ಚೈನೀಸ್ ಪೆಂಗೋಲಿಯನ್ ಅಂತ ಹೇಳ್ತೇವೆ. ಈ ಒಂದು ಚೈನೀಸ್ ಪೆಂಗೋಲಿಯನ್ ಅಂತಕ್ಕಂಥದ್ದು ಕ್ರಮೇಣವಾಗಿ ಎವಲ್ಯೂಷನ್ ಅಥವಾ ವಿಕಸನವನ್ನ ಹೊಂದುವ ಮುಖಾಂತರ ಇನ್ನೊಂದು ರೀತಿಯ ಪ್ರಭೇದವಾಗಿರ್ತಕ್ಕಂಥ ಪ್ಯಾಂಗೋಲಿಯನ್ ಆಗಿ ಮಾರ್ಪಟ್ಟಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡಬಹುದಾಗಿರುತ್ತೆ. ಸೊ ZSI ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ನಾವೇನು ಹೇಳ್ತೇವೆ, ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ 3.4 ಮಿಲಿಯನ್ ಇಯರ್ಸ್ ಹಳೆಯದಾಗಿರ್ತಕ್ಕಂಥ
ಒಂದು ಪೆಂಗೋಲಿಯನ್ ಸ್ಪೀಶೀಸ್ ಅನ್ನ ಈಗ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪೆಂಗೋಲಿಯನ್ ಅನ್ನ ಈಗ ಏನಂತ ಕರೀತಾರೆ ಅಂದ್ರೆ ಇಂಡೋ ಬರ್ಮಿಸ್ ಪೆಂಗೋಲಿಯನ್ ಅಂತ ಕರೀತಾರೆ. ಸೊ ಇದರ ಸೈಂಟಿಫಿಕ್ ನೇಮ್ ಏನು ಅಂದರೆ ಮನಿಸ್ ಇಂಡೋ ಬರ್ಮೆನಿಕಾ ಅಂತಕ್ಕಂಥ ಒಂದು ವೈಜ್ಞಾನಿಕ ಹೆಸರನ್ನ ಇದಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಹೊಸ ಪ್ಯಾಂಗೋಲಿಯನ್ ಅಂತಕ್ಕಂಥದ್ದು ಹಳೆಯ ಯಾವ ಪ್ಯಾಂಗೋಲಿಯನ್ ಇಂದ ಅದು ಮಾರ್ಪಾಡಾಗಿರುತ್ತೆ ಅಂತ ಹೇಳೋದಾದ್ರೆ ಚೈನೀಸ್ ಪ್ಯಾಂಗೋಲಿಯನ್ ಇಂದ 3.4 ಮಿಲಿಯನ್ ಇಯರ್ಸ್ ಹಿಂದೆ ಅದು ಮಾರ್ಪಾಡಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಎವಲ್ಯೂಷನರಿ ಹಿಸ್ಟ್ರಿ ಅಂದರೆ ವಿಕಾಸದ ಒಂದು ಇತಿಹಾಸವನ್ನು ನಾವು ಗಮನಿಸೋದಾದ್ರೆ ಸೊ ಇದು ಪ್ಲಿಯೋಸೀನ್ ಮತ್ತೆ ಪ್ಲಿಯೋಸ್ಟೋಸಿನ್ ಆ ಒಂದು ಎಪೋಕ್ನಲ್ಲಿ ಇದು ಎವಾಲ್ವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇದು ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಆಗಿರುತ್ತೆ. ಈ ಒಂದು 2 ಎಪೋಕ್ಗಳಲ್ಲಿ ಸೊ ಅದು ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಡ್ಯೂ ಟು ಕ್ಲೈಮೆಟಿಕ್ ಮತ್ತು ಜಿಯೋಲಾಜಿಕಲ್ ಶಿಫ್ಟ್ ಏನಿರುತ್ತೆ ಸೊ ಈ 2 ಕಾರಣಗಳಿಂದ ಅದು ಉದ್ಭವವಾಗಿದೆ ಅಥವಾ ಮಾರ್ಪಾಡಾಗಿದೆ ಅಂತಕ್ಕಂಥ ಕಾರಣಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಭೌಗೋಳಿಕವಾಗಿ ಯಾವ ಪ್ರದೇಶಗಳಲ್ಲಿ ಅದು ವಿತರಣೆಗೊಂಡಿರುತ್ತೆ ಅಂತ ನಾವು ನೋಡೋದಾದ್ರೆ ಇದು ಅರುಣಾಚಲ್ ಪ್ರದೇಶ್ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ಯಾಂಗೋಲಿಯನ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಅದರ್ ಕಂಟ್ರೀಸ್ ಆಗಿರ್ತಕ್ಕಂಥ ನೇಪಾಲ್, ಭೂತಾನ್ ಮತ್ತೆ ಮಯನ್ಮಾರ್ನಲ್ಲೂ ಕೂಡ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಪೆಂಗೋಲಿಯನ್ ಅಥವಾ ಓವರ್ ಆಲ್ ನಾವು ಪೆಂಗೋಲಿಯನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಫ್ಯಾಸಿನೇಟಿಂಗ್ ಕ್ರಿಯೇಚರ್ ಆಗಿರುತ್ತೆ. ಸೊ ಅದಕ್ಕೆ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ವಿಶೇಷ ಗುಣ ಏನು ಅಂದ್ರೆ ಅದು ಪ್ರೊಟೆಕ್ಟಿವ್ ಕೆರಾಟಿನ್ ಸ್ಕೇಲ್ಗಳಿಂದ ಕವರ್ ಆಗಿರುತ್ತೆ. ಅಂದ್ರೆ ಅದರ ಮೇಲೆ ಇರ್ತಕ್ಕಂಥ ಒಂದು ಸ್ಕೇಲ್ಸ್ ಏನಿರುತ್ತೆ ಅದು ಕೆರಾಟಿನ್ ಇಂದ ಮಾಡಲ್ಪಟ್ಟಿರುತ್ತೆ. ಅದು ತುಂಬಾ ಶಾರ್ಪ್ ಅಥವಾ ಮುಳ್ಳಿನಂತೆ ಇರತಕ್ಕಂಥ ಒಂದು ಕವಚದಿಂದ ಕವರ್ ಆಗಿರ್ತಕ್ಕಂಥ ಪ್ರಾಣಿಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕೇಲಿ ಆಂಟಿಟರ್ಸ್ ಅಂತ ಕರಿತೇವೆ. ಸೊ ಮ್ಯಾಮಲ್ಸ್ ಅಲ್ಲಿ ಈ ರೀತಿಯ ಸ್ಕೇಲಿ ಆಂಟಿಟರ್ಸ್ ಅನ್ನ ಹೊಂದಿರತಕ್ಕಂಥ ಏಕೈಕ ಪ್ರಾಣಿಯಾಗಿ ನಾವು ಪ್ಯಾಂಗೋಲಿಯನ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಡಯಟ್ ಏನು ಅಂದ್ರೆ ಇದು ಆಂಟ್ಸ್ ಮತ್ತೆ ಟರ್ಮೈಟ್ ಗಳನ್ನ ತಿನ್ನತ್ತೆ. ಅಂದ್ರೆ ಇರುವೆಗಳು ಮತ್ತು ಗೆದ್ದಲನ್ನ ತಿಳ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ಒಂದು ಸ್ಪೀಶೀಸ್ ಅಥವಾ ಪೆಂಗೋಲಿಯನ್ ಏನಿದೆ ಒಟ್ಟು 8 ಜಾತಿಗಳಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ 4 ಜಾತಿಗಳನ್ನ ಏಷ್ಯಾದಲ್ಲಿ, 4 ಜಾತಿಗಳನ್ನ ನಾವು ಆಫ್ರಿಕಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ಏಷ್ಯಾದಲ್ಲಿರ್ತಕ್ಕಂಥ 4 ಜಾತಿಗಳು ಯಾವ್ದು ಅಂದ್ರೆ ಚೈನೀಸ್, ಸುಂಡ, ಭಾರತೀಯ ಮತ್ತು ಫಿಲಿಪೈನ್ಸ್ ಪೆಂಗೋಲಿಯನ್ ಆಗಿರುತ್ತೆ. ಸೊ ಇನ್ನು 4 ಆಫ್ರಿಕಾದಲ್ಲಿರ್ತಕ್ಕಂಥದ್ದು ಕೇಪ್, ಅದಾದ್ಮೇಲೆ ಕೇಪ್ ಮತ್ತೆ ಇನ್ನೊಂದನ್ನ ನಾವು ಟ್ರೀ ಅಂತ ಹೇಳ್ತೇವೆ ಅಥವಾ ಮರ, ದೈತ್ಯ ನೆಲ ಮತ್ತೆ ಉದ್ದದ ಬಾಲದ ಪೆಂಗೋಲಿಯನ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಇದಕ್ಕೆ ಇನ್ನೊಂದು ಆಡ್ ಆಗಿರುತ್ತೆ, ಅದು ಇಂಡೋ ಬರ್ಮಿಸ್ ಆಗಿರುತ್ತೆ. ಸೊ ಅದು ಕೂಡ ಏಷ್ಯನ್ ಪೆಂಗೋಲಿಯನ್ ಪಟ್ಟಿಗೆ ನಾವು ಸೇರಿಸಬಹುದಾಗಿರುತ್ತೆ. ಸೊ ಇದು ಮೋಸ್ಟ್ಲಿ ನಾಕ್ಟರ್ನಲ್ ಆಗಿರುತ್ತೆ, ಅಂದ್ರೆ ನಿಶಾಚಾರಿ ಪ್ರಾಣಿ ಅಥವಾ ರಾತ್ರಿಯ ವೇಳೆ ಹೆಚ್ಚು ಆಕ್ಟಿವ್ ಇರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಅದಾದ್ಮೇಲೆ ಇದು ಸಾಲಿಟರಿ ಆನಿಮಲ್ ಆಗಿರುತ್ತೆ, ಅಂದ್ರೆ ಒಂಟಿಯಾಗಿ ಇರ್ಲಿಕ್ಕೆ ಇಷ್ಟಪಡ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಯಾವ್ದಾದ್ರೂ ಪ್ರಿಡೇಟರ್ ಇದನ್ನ ಅಟ್ಯಾಕ್ ಮಾಡಿದಾಗ ಇದು ರೋಲ್ ಇಂಟು ಅ ಟೈಟ್ ಬಾಲ್ ಲೈಕ್ ಸ್ಟ್ರಕ್ಚರ್, ಅಂದ್ರೆ ಒಂದು ಚೆಂಡಿನ ರೀತಿಯಲ್ಲಿ ಅದು ಸುತ್ಕೊಂಡ್ಬಿಡುತ್ತೆ. ಸೊ ಅದು ಸುತ್ಕೊಂಡಾಗ ಅದ್ರ ಮೈ ಮೇಲೆ ಇರ್ತಕ್ಕಂಥ ಸ್ಕೇಲ್ಸ್ ಮಾತ್ರ ಎಕ್ಸ್ಪೋಸ್ ಆಗುತ್ತೆ. ಅವಾಗ ಯಾವ ಪ್ರಾಣಿ ಕೂಡ ಇದನ್ನ ತಿನ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ದಿಸ್ ಇಸ್ ಹೌ ಇದು ಒಂದು ಚೆಂಡಿನ ರೀತಿಯಲ್ಲಿ ರೋಲ್ ಆಗಿ ತನ್ನನ್ನು ತಾನು ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಸಾಮಾನ್ಯವಾಗಿ ಸವನ್ನಾ ಫಾರೆಸ್ಟ್ ಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕೆಲವೊಂದು ಈ ಪ್ರಾಣಿಗಳು ಅರ್ಬೋರಿಯಲ್ ಆಗಿರುತ್ತೆ. ಅರ್ಬೋರಿಯಲ್ ಅಂದ್ರೆ ಮರದಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳನ್ನ ಕೂಡ ನೋಡ್ಬೋದಾಗಿರುತ್ತೆ. ಇವನ್ ಆನ್ ಗ್ರೌಂಡ್, ನೆಲದ ಮೇಲೆ ವಾಸ ಮಾಡ್ತಕ್ಕಂಥ ಪೆಂಗೋಲಿಯನ್ ಗಳನ್ನ ಕೂಡ ಸೊ ನಾವು ನೋಡ್ಬೋದಾಗಿರುತ್ತೆ. ಸೊ ಏಷ್ಯನ್ ಸ್ಪೀಶೀಸ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ರೆ ಆಫ್ರಿಕನ್ ಸ್ಪೀಶೀಸ್ ಅನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಯಾವ ರೀತಿ ಅದರ ಮೇಲ್ಮೈ ಇರುತ್ತೆ ಅಥವಾ ಅದರ ಮಾರ್ಫಾಲಜಿ ಇರುತ್ತೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ವಿಶ್ವಸಂಸ್ಥೆಯ ಅಂಕಿಅಂಶಗಳ ಸಮಿತಿಯ ಮೇಲಿನ ಕೇಂದ್ರೀಕರಿಸುವ ಯಾವ ಸಂಸ್ಥೆಗೆ ಭಾರತ ಇತ್ತೀಚೆಗೆ ಸೇರ್ಪಡೆಗೊಂಡಿದೆ? ಸೊ ವಿಚ್ ಕಮಿಟೀಸ್ ಹ್ಯಾಸ್ ಇಂಡಿಯಾ ರೀಸೆಂಟ್ಲಿ ಜಾಯಿನ್ ದಟ್ ಫೋಕಸಸ್ ಆನ್ ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ UN ಪ್ಯಾನಲ್? ಅಂದರೆ ಈ ಒಂದು ಅಂಕಿಅಂಶಗಳೇನಿರುತ್ತೆ ಸೊ ಇದನ್ನ ತಯಾರಿ ಮಾಡ್ತಕ್ಕಂಥ ಒಂದು ಘಟಕಕ್ಕೆ ಅಥವಾ ವಿಶ್ವಸಂಸ್ಥೆಯ ಒಂದು ಪ್ಯಾನಲ್ಗೆ ಭಾರತ ಸರ್ಕಾರ ಕೂಡ ಸೇರ್ಕೊಂಡಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ ಯಾವುದೇ ಒಂದು ದೇಶದಲ್ಲಿ ಒಂದು ಪ್ರೋಗ್ರಾಮ್ ಆಗಲಿ ಅಥವಾ ಒಂದು ಪಾಲಿಸಿ
ಆಗಲಿ ಮಾಡಬೇಕಾಗಿದ್ರೆ ನಮಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಡೇಟಾ ಇರಬೇಕು. ಆ ಒಂದು ಡೇಟಾವನ್ನು ಇನ್ನೂ ಉತ್ಕೃಷ್ಟವಾಗಿ ಡೆವಲಪ್ ಮಾಡಲಿಕ್ಕೆ, ಅದರ ಜೊತೆಗೆ ಇನ್ನೂ ಫಾಸ್ಟಾಗಿ ಅದನ್ನು ಡೆವಲಪ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎಕ್ಸ್ಪರ್ಟೈಸನ್ನು ಈ ಒಂದು ಪ್ಯಾನಲ್ನ ಮುಖಾಂತರ ಭಾರತ ದೇಶ ಪಡೆಯಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಪ್ಯಾನಲ್ಗೆ ಭಾರತ ರಾಷ್ಟ್ರ ಜಾಯಿನ್ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಕಿ ಅಂಶಗಳಿಗಾಗಿ ದೊಡ್ಡ ದತ್ತಾಂಶ ಮತ್ತು ದತ್ತಾಂಶ ವಿಜ್ಞಾನದ ವಿಶ್ವಸಂಸ್ಥೆಯ ತಜ್ಞರ ಸಮಿತಿ ಅಂತ ಹೇಳ್ತೇವೆ. ಸೊ UN ಕಮಿಟಿ ಆಫ್ ಎಕ್ಸ್ಪರ್ಟ್ಸ್ ಆನ್ ಬಿಗ್ ಡೇಟಾ ಅಂಡ್ ಡೇಟಾ ಸೈನ್ಸ್ ಫಾರ್ ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ಯಾನಲ್ಗೆ ಅಥವಾ ತಜ್ಞರ ಸಮಿತಿಗೆ ನಮ್ಮ ಭಾರತ ರಾಷ್ಟ್ರ ಕೂಡ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ಹ್ಯಾಸ್ ರೀಸೆಂಟ್ಲಿ ಜಾಯಿಂಡ್ UN ಕಮಿಟಿ ಆಫ್ ಎಕ್ಸ್ಪರ್ಟ್ಸ್ ಆನ್ ಬಿಗ್ ಡೇಟಾ ಅಂಡ್ ಡೇಟಾ ಸೈನ್ಸ್ ಫಾರ್ ದಿ ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ಯಾನಲ್ಗೆ ನಮ್ಮ ಭಾರತ ರಾಷ್ಟ್ರ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಮಿಟಿಯ ಓವರ್ ವ್ಯೂ ಅಥವಾ ಅವಲೋಕನವನ್ನು ಮಾಡೋದಾದ್ರೆ ಇಟ್ ಫೋಕಸಸ್ ಆನ್ ಎನ್ಹಾನ್ಸಿಂಗ್ ಸ್ಟ್ಯಾಟಿಸ್ಟಿಕಲ್ ಸಿಸ್ಟಮ್, ಅಂದರೆ ಈ ಒಂದು ಅಂಕಿ ಅಂಶಗಳ ವ್ಯವಸ್ಥೆ ಏನಿರುತ್ತೆ ಸೊ ಅದನ್ನು ಉತ್ತಮವಾಗಿ ಡೆವಲಪ್ ಮಾಡ್ತಕ್ಕಂಥದ್ದು. ಯೂಸ್ ಆಫ್ ಬಿಗ್ ಡೇಟಾ ಅಂಡ್ ಅಡ್ವಾನ್ಸ್ ಡೇಟಾ ಸೈನ್ಸ್ ಟೆಕ್ನಿಕ್ಸ್, ಅಂದರೆ ಈ ಒಂದು ದತ್ತಾಂಶಗಳನ್ನು ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ಬೇಕು, ಬಳಕೆ ಮಾಡೋದೊಂದಲ್ಲ, ಸೊ ಅದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಅದನ್ನು ಡೆವಲಪ್ ಮಾಡಬೇಕು, ಅದನ್ನು ಫಾಸ್ಟಾಗಿ ಡೆವಲಪ್ ಮಾಡ್ತಕ್ಕಂಥ ಮೆಥಡ್ಸ್ ಏನು, ಸೊ ಅವೆಲ್ಲವನ್ನು ಈ ಒಂದು ಸಮಿತಿಯ ಮುಖಾಂತರ ನಾವು ತಿಳಿದುಕೊಳ್ಬೋದಾಗಿರುತ್ತೆ. ಇಟ್ ಏಮ್ಸ್ ಟು ಪ್ರಮೋಟ್ ದಿ ಇಂಟಿಗ್ರೇಷನ್ ಆಫ್ ನ್ಯೂ ಡೇಟಾ ಸೋರ್ಸ್ ಅಂಡ್ ಟೆಕ್ನಾಲಜೀಸ್ ಟು ಇಂಪ್ರೂವ್ ದ ಕ್ವಾಲಿಟಿ ಅಂಡ್ ಟೈಮ್ಲಿನೆಸ್ ಆಫ್ ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್, ಅಂದರೆ ಒಂದು ದೇಶಕ್ಕೆ ಬೇಕಾಗಿ ಅಧಿಕೃತವಾಗಿರ್ತಕ್ಕಂಥ ಅಂಕಿ ಅಂಶಗಳೇನಿರ್ತವೆ ಆ ಅಂಕಿ ಅಂಶಗಳನ್ನು ದತ್ತಾಂಶಗಳ ಮೂಲಕ ಮತ್ತು ತಂತ್ರಜ್ಞಾನಗಳನ್ನು ಏಕೀಕರಣ ಮಾಡುವ ಮುಖಾಂತರ ಸೊ ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ಅಥವಾ ಅದರ ಗುಣಮಟ್ಟ ಇರ್ಬೋದು ಅದನ್ನು ಉತ್ತೇಜಿಸುವ ಕಾರಣದಿಂದ ಸೊ ಈ ಒಂದು ಪ್ಯಾನಲ್ ಅನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ದಿಸ್ ಮೆಂಬರ್ಶಿಪ್ ಪ್ರೊವೈಡ್ಸ್ ಇಂಡಿಯಾ ವಿತ್ ಅ ಪ್ಲಾಟ್ಫಾರ್ಮ್ ಟು ಕೊಲಾಬ್ರೇಟ್ ವಿತ್ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್, ಅಂದರೆ ಈ ಒಂದು ಸಮಿತಿಗೆ ನಮ್ಮ ಭಾರತ ರಾಷ್ಟ್ರ ಸೇರಿಕೊಂಡಿರುವ ಕಾರಣದಿಂದ ಆ ತಜ್ಞರ ಜೊತೆ ಕಾಂಟ್ಯಾಕ್ಟ್ ಬರ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಭಾರತ ದೇಶ ಪಡೆದುಕೊಂಡಿದೆ. ಸೊ ಇದರಿಂದ ಡೆವಲಪ್ಮೆಂಟ್ ಆಫ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್, ಅಂದರೆ ನಮ್ಮ ಭಾರತ ದೇಶದ ಅಂಕಿ ಅಂಶಗಳೇನಿರ್ತವೆ ಸೊ ಅದಕ್ಕೆ ಜಾಗತಿಕ ಮಾನದಂಡಗಳ ಆಧಾರದ ಮೇಲೆ ಅದನ್ನು ನಾವು ಡೆವಲಪ್ ಮಾಡಬಹುದಾಗಿರುತ್ತೆ. ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಬಿಗ್ ಡೇಟಾ ಅಂಡ್ ಡೇಟಾ ಸೈನ್ಸ್, ಅಂದರೆ ಈ ಒಂದು ಬಿಗ್ ಡೇಟಾ ಮತ್ತು ಡೇಟಾ ಸೈನ್ಸ್ ಏನಿರುತ್ತೆ ಸೊ ಅದರಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಾಕ್ಟೀಸಸ್ ಅನ್ನು ನಮ್ಮ ಭಾರತ ದೇಶ ಅನುಸರಿಸ್ತಕ್ಕಂಥ ಒಂದು ಅವಕಾಶವನ್ನು ಸೊ ಈ ಒಂದು ಪ್ಯಾನಲ್ಗೆ ಸೇರಿಕೊಳ್ಳುವ ಮುಖಾಂತರ ಪಡೆದುಕೊಂಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಭಾರತ್ ಕ್ಲೀನ್ಟೆಕ್ ಉತ್ಪಾದನಾ ವೇದಿಕೆಯು ಭಾರತದ ಕ್ಲೀನ್ಟೆಕ್ ಮೌಲ್ಯ ಸರಪಳಿಯನ್ನು ಯಾವ ವಲಯಗಳಲ್ಲಿ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ? ದ ಭಾರತ್ ಕ್ಲೀನ್ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಟ್ಫಾರ್ಮ್ ಏಮ್ಸ್ ಟು ಎನ್ಹ್ಯಾನ್ಸ್ ಇಂಡಿಯಾಸ್ ಕ್ಲೀನ್ಟೆಕ್ ವ್ಯಾಲ್ಯೂ ಚೈನ್ಸ್ ಇನ್ ವಿಚ್ ಸೆಕ್ಟರ್ಸ್? ನೋಡಿ ಹೆಸರಲ್ಲೇ ಇದೆ ಕ್ಲೀನ್ ಟೆಕ್ ಅಂತ ಹೇಳ್ತೇವೆ, ಅಂದರೆ ಸ್ವಚ್ಛವಾದ ತಂತ್ರಜ್ಞಾನ. ಸೊ ಸ್ವಚ್ಛವಾದ ತಂತ್ರಜ್ಞಾನವನ್ನು ಹೆಚ್ಚು ಮಾಡಲಿಕ್ಕೆ ಭಾರತ ರಾಷ್ಟ್ರ ಯಾವ ಕ್ಷೇತ್ರಗಳ ಮೇಲೆ ಅದು ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೌರ, ಅಂದರೆ ಸೋಲಾರ್, ಪವನ ಅಂದರೆ ವಿಂಡ್, ಅದಾದಮೇಲೆ ಹೈಡ್ರೋಜನ್ ಮತ್ತು ಬ್ಯಾಟರಿ ಸ್ಟೋರೇಜ್ ಅಥವಾ ಬ್ಯಾಟರಿ ಸಂಗ್ರಹಣೆ ಅಂತ ಹೇಳ್ತೇವೆ. ಸೊ ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಸೌರ, ಪವನ ಮತ್ತು ಹೈಡ್ರೋಜನ್, ಈವನ್ ಬ್ಯಾಟರಿ ಸ್ಟೋರೇಜ್ ಏನಿರುತ್ತೆ ಸೊ ಇದನ್ನು ನಾವು ಕ್ಲೀನ್ ಟೆಕ್ನಾಲಜಿ ಅಂತ ಹೇಳ್ಬೋದಾಗಿರುತ್ತೆ. ಬಿಕಾಸ್ ಇದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ಉತ್ಪತ್ತಿ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಇರತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದನ್ನು ನಾವು ಇದಕ್ಕೋಸ್ಕರ ಭಾರತ್ ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಟ್ಫಾರ್ಮ್ ಅನ್ನು ಈಗ ನಮ್ಮ ಭಾರತ ರಾಷ್ಟ್ರ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಯೂನಿಯನ್ ಮಿನಿಸ್ಟ್ರಿ ವತಿಯಿಂದ ಒಂದು ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡಿರ್ತಾರೆ. ಅದನ್ನು ನಾವೇನಂತ ಕರಿತೀವಿ ಅಂದರೆ ಭಾರತ್ ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಯಾವುದ್ರ ಮೇಲೆ ತನ್ನ ಕಾನ್ಸಂಟ್ರೇಷನ್ ಅನ್ನು ಮಾಡುತ್ತೆ ಅಂದರೆ ಇಂಡಿಯಾಸ್ ಕ್ಲೀನ್ ಟೆಕ್ ವ್ಯಾಲ್ಯೂ ಚೈನ್, ಅಂದರೆ ಈ ಒಂದು ಸ್ವಚ್ಛವಾದ ತಂತ್ರಜ್ಞಾನದ ವ್ಯಾಲ್ಯೂ ಚೈನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದಾಗಿರುತ್ತೆ. ಸೊ ಯಾವ ಸೆಕ್ಟರ್ಸ್ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡುತ್ತೆ ಅಂದರೆ ಸೋಲಾರ್, ವಿಂಡ್, ಹೈಡ್ರೋಜನ್ ಮತ್ತು ಬ್ಯಾಟ್ರಿ ಸ್ಟೋರೇಜ್ ಮೇಲೆ ಇದು ಹೆಚ್ಚು ಕೇಂದ್ರೀಕರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದರೆ ಸೊ ಯೂನಿಫೈ ಇಂಡಸ್ಟ್ರಿ ಸ್ಟೇಕ್ ಹೋಲ್ಡರ್ಸ್ ಟು ಸ್ಪರ್ ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗ್, ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಉದ್ಯಮಗಳೇನಿರ್ತವೆ ಸೊ ಅವುಗಳನ್ನೆಲ್ಲ ಯೂನಿಫೈ ಮಾಡುವ ಮುಖಾಂತರ ಸೊ ಈ ಒಂದು ಕ್ಲೀನ್ ಟೆಕ್ ಮ್ಯಾನುಫ್ಯಾಕ್ಚರಿಂಗನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಪ್ಲಾಟ್ಫಾರ್ಮ್ನ ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ ಇಟ್ ಪ್ರೊವೈಡ್ಸ್ ಆಪರ್ಚುನಿಟೀಸ್ ಫಾರ್ ಇಂಡಿಯನ್ ಫರ್ಮ್ಸ್ ಟು ಕೊಲಾಬ್ರೇಟ್ ಆ್ಯಂಡ್
ಕೋ ಇನೋವೇಟ್ ಅಂಡ್ ಶೇರ್ ಐಡಿಯಾಸ್ ಟೆಕ್ನಾಲಜೀಸ್ ಅಂಡ್ ರಿಸೋರ್ಸಸ್. ಅಂದರೆ ಸೊ ಈ ರೀತಿಯ ಅಥವಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉದ್ಯಮಿಗಳೇನಿರ್ತಾರೆ ಸೊ ಅವರು ಮ್ಯೂಚುಯಲಿ ತಮ್ಮ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಳ್ತಕ್ಕಂಥದ್ದು, ಉತ್ತಮವಾದ ತಂತ್ರಜ್ಞಾನಗಳನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನ ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಫಿನಾನ್ಸಿಂಗ್ ಅಥವಾ ಹಣಕಾಸನ್ನ ನಾವು ನೋಡೋದಾದ್ರೆ ದಿಸ್ ಪ್ಲಾಟ್ಫಾರ್ಮ್ ವಿಲ್ ಆಫರ್ ಅವೆನ್ಯೂಸ್ ಫಾರ್ ಫಿನಾನ್ಸಿಂಗ್ ವಿಚ್ ಇಸ್ ಕ್ರೂಷಿಯಲ್ ಫಾರ್ ದಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ಕ್ಲೀನ್ ಸೆಕ್ಟರ್. ಅಂದ್ರೆ ಸೊ ಈ ಒಂದು ಸೆಕ್ಟರ್ಗಾಗಿ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಕೂಡ ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ಒದಗಿಸಲಾಗುತ್ತೆ. ಬಿಕಾಸ್ ಹಣಕಾಸಿನ ಮುಖಾಂತರ ಯಾವುದೇ ಒಂದು ಉದ್ಯಮಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸೋರ್ಸ್ ಆಗಿರುತ್ತೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ಹಣಕಾಸು ವ್ಯವಸ್ಥೆಯನ್ನು ಕೂಡ ಒದಗಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಯಾಕೆ ಈ ರೀತಿಯ ಪ್ಲಾಟ್ಫಾರ್ಮನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಅಂದರೆ ಸೊ ನಮಗೆ ಒಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ಏನು ಅಂದರೆ ಬೈ 2030 2030 ವೇಳೆಗೆ 500 ಗಿಗಾವ್ಯಾಟ್ಸ್ ಆಫ್ ಕ್ಲೀನ್ ಎನರ್ಜಿಯನ್ನು ಡೆವಲಪ್ ಮಾಡ್ತಕ್ಕಂಥದ್ದು, 500 ಗಿಗಾವ್ಯಾಟ್ಸ್ಗಳಷ್ಟು ಶುದ್ಧವಾದ ಇಂಧನವನ್ನು ಡೆವಲಪ್ ಮಾಡ್ತಕ್ಕಂಥ ಗುರಿಯನ್ನು ನಾವು 2030 ಇಟ್ಕೊಂಡಿರುವ ಕಾರಣದಿಂದ ಸೊ ಈ ಒಂದು ಪ್ಲಾಟ್ಫಾರ್ಮ್ ಅದಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಕಾರಣದಿಂದ ಸೊ ಯೂನಿಯನ್ ಗವರ್ನಮೆಂಟ್ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಒಳನಾಡಿನ ಜಲಮಾರ್ಗ ಅಭಿವೃದ್ಧಿ ಮಂಡಳಿಯ 2ನೇ ಸಭೆ ಯಾವ ನಗರದಲ್ಲಿ ನಡೆಯಿತು? ದ ಸೆಕೆಂಡ್ ಮೀಟಿಂಗ್ ಆಫ್ ದಿ ಇನ್ಲ್ಯಾಂಡ್ ವಾಟರ್ ವೇ ಡೆವಲಪ್ಮೆಂಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಇನ್ ವಿಚ್ ಸಿಟಿ? ಸೊ ನಮ್ಮ ಭಾರತ ದೇಶದ ಯಾವ ನಗರದಲ್ಲಿ ಈ ಒಳನಾಡಿನ ಜಲಮಾರ್ಗ ಅಭಿವೃದ್ಧಿ ಮಂಡಳಿ ಅಂದರೆ ಈ ವಾಟರ್ ವೇಸ್ ಅಂತ ನಾವೇನು ಹೇಳ್ತೇವೆ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿ ಇರುತ್ತೆ. ಅದರ 2ನೇ ಸಭೆ ಎಲ್ಲಿ ನಡೀತು ಅನ್ನೋದು ನಮ್ಮ ಪ್ರಶ್ನೆಯಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಒಂದು ಸಭೆಯನ್ನ ಅಸ್ಸಾಂನ ಕಾಜಿರಂಗದಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಸಮಯದಲ್ಲಿ ನ್ಯಾಷನಲ್ ರಿವರ್ ಟ್ರಾಫಿಕ್ ಮತ್ತೆ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಅಂದ್ರೆ ಈ ಒಂದು ಮೀಟಿಂಗ್ ನ ಸಮಯದಲ್ಲಿ ರಾಷ್ಟ್ರೀಯ ನದಿ ಸಂಚಾರ ಮತ್ತು ಸಂಚರಣೆ ವ್ಯವಸ್ಥೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಏನಿದು ವ್ಯವಸ್ಥೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿ ನ್ಯಾಷನಲ್ ರಿವರ್ ಮತ್ತೆ ಟ್ರಾಫಿಕ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಇನ್ಲ್ಯಾಂಡ್ ವಾಟರ್ ವೇ ಡೆವಲಪ್ಮೆಂಟ್ ಕೌನ್ಸಿಲ್ ಕಾಜಿರಂಗ ಅಸ್ಸಾಂನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಮೀಟಿಂಗ್ ನಲ್ಲಿ ಸೊ ಈ ಜಲಮಾರ್ಗ ಅಭಿವೃದ್ಧಿ ಮಂಡಳಿ ವತಿಯಿಂದ ರಾಷ್ಟ್ರೀಯ ನದಿ ಸಂಚಾರ ಮತ್ತು ಸಂಚರಣೆ ವ್ಯವಸ್ಥೆಯನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ಅಥವಾ ಉದ್ಘಾಟನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ವಾಟ್ ಇಸ್ ದ ಆಬ್ಜೆಕ್ಟಿವ್ ಅಥವಾ ಇದರ ಉದ್ದೇಶ ಏನು ಅಂದ್ರೆ ಎನ್ಶೋರ್ ಸೀಮ್ಲೆಸ್ ಅಂಡ್ ಸಸ್ಟೈನಬಲ್ ಮೂವ್ಮೆಂಟ್ ಆಫ್ ಇನ್ಲ್ಯಾಂಡ್ ವೆಸಲ್ಸ್ ಎನ್ಹಾನ್ಸಿಂಗ್ ಸೇಫ್ಟಿ ಅಂಡ್ ಎಫಿಕಸಿ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಟ್ರೇಡ್ ಪರ್ಪಸ್ಗಾಗಿ ಮೂವ್ ಆಗ್ತಕ್ಕಂಥ ವೆಸಲ್ಸ್ ಅಥವಾ ಹಡಗುಗಳೇನಿರ್ತವೆ ಆ ಒಂದು ಹಡಗುಗಳನ್ನ ಸುರಕ್ಷಿತವಾಗಿ ಮತ್ತು ದಕ್ಷತೆಯನ್ನ ಹೆಚ್ಚು ಮಾಡುವ ಕಾರಣದಿಂದ ಸೊ ಈ ಒಂದು ಸಿಸ್ಟಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದಕ್ಕೆ 50,000 ಕೋಟಿ ವೆಚ್ಚ ಅಂದ್ರೆ the government announced investment of around 50,000 crores over next 5 years. ಅಂದರೆ ಮುಂದಿನ 5 ವರ್ಷಗಳಲ್ಲಿ 50,000 ಕೋಟಿಗಳನ್ನು ಇಲ್ಲಿ ವೆಚ್ಚ ಮಾಡಲಾಗುತ್ತೆ. ಯಾವ ಕಾರಣಕ್ಕಾಗಿ ಅಂದರೆ ಈ ಟು ಬೂಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಲಾಂಗ್ ದಿ ನ್ಯಾಷನಲ್ ವಾಟರ್ ವೇಸ್ ಅಂದರೆ ನಮ್ಮ ರಾಷ್ಟ್ರೀಯ ಜಲಮಾರ್ಗಗಳೇನಿದ್ದಾವೆ ಸೊ ಆ ಒಂದು ಜಲಮಾರ್ಗಗಳ ಬಳಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮುಂದಿನ 5 ವರ್ಷಗಳಲ್ಲಿ 50,000 ಕೋಟಿ ವೆಚ್ಚವನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ನ ಜೊತೆಗೆ ಗ್ರೀನ್ ವೆಸಲ್ಸ್ ಅಂತ ಹೇಳ್ತೇವೆ. ಗ್ರೀನ್ ವೆಸಲ್ಸ್ ಅಂದ್ರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ದ ಗವರ್ನಮೆಂಟ್ ಪ್ಲಾನ್ಸ್ ಟು ಇಂಟ್ರೊಡ್ಯೂಸ್ 1,000 ಗ್ರೀನ್ ವೆಸಲ್ಸ್ ಇನ್ ನೆಕ್ಸ್ಟ್ 5 years. ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ 1,000 ಹಸಿರು ಹಡಗುಗಳನ್ನ ಕೂಡ ಲಾಂಚ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಕೂಡ ನಮ್ಮ ಸರ್ಕಾರ ತೆಗೆದುಕೊಂಡಿರುತ್ತೆ. ಗ್ರೀನ್ ವೆಸಲ್ಸ್ ಅಂದ್ರೆ ಹೆಸರಲ್ಲೇ ಗೊತ್ತಾಗುತ್ತೆ. ಸೊ ಅದರಿಂದ ಯಾವುದೇ ರೀತಿಯ ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಹಸಿರು ಮನೆ ಇಂಧನಗಳನ್ನ ಹೊರಸೂಸದೇ ಇರತಕ್ಕಂಥ ಒಂದು ಇಂಧನವನ್ನ ಬಳಕೆ ಮಾಡಿ ರನ್ ಆಗ್ತಕ್ಕಂಥ ವೆಸಲ್ಗಳನ್ನ ನಮ್ಮ ಭಾರತ ರಾಷ್ಟ್ರ ಲಾಂಚ್ ಮಾಡ್ತಾ ಇದೆ. ಆ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ನೈಟ್ರೋಜನ್ ಆಕ್ಸೈಡ್ ಏನಿರುತ್ತೆ ಆ ನೈಟ್ರೋಜನ್ ಆಕ್ಸೈಡ್ ಅನ್ನ ರೆಡ್ಯೂಸ್ ಮಾಡ್ತಕ್ಕಂಥ ಇಂಧನವನ್ನ ಬಳಕೆ ಮಾಡ್ತಕ್ಕಂಥ ವೆಸಲ್ಸ್ ಅನ್ನ ನಾವು ಸಾಮಾನ್ಯವಾಗಿ ಗ್ರೀನ್ ವೆಸಲ್ಸ್ ಅಥವಾ ಹಸಿರು ಹಡಗುಗಳು ಅಂತ ಕರೀತೇವೆ. ಸೊ ವಿತ್ ದಿಸ್ ವಿ ಕಮ್ ಟು ಸ್ನಿಪೆಟ್ಸ್. ನ್ಯಾಷನಲ್ ಯೂತ್ ಡೇ ಅಥವಾ ರಾಷ್ಟ್ರೀಯ ಯುವ ದಿನ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಜನವರಿ 12ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಇದು ಯಾರ ಒಂದು ಜನ್ಮ ವಾರ್ಷಿಕೋತ್ಸವವಾಗಿರುತ್ತೆ ಅಂದ್ರೆ ಸ್ವಾಮಿ ವಿವೇಕಾನಂದರವರ ಜನ್ಮ ವಾರ್ಷಿಕೋತ್ಸವವನ್ನ ನಮ್ಮ ಭಾರತ ದೇಶದಲ್ಲಿ ನಾವು ರಾಷ್ಟ್ರೀಯ ಯುವ ದಿನವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಇದನ್ನ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು
1984 1984ರಲ್ಲಿ ಸೊ ಈ ಒಂದು ರಾಷ್ಟ್ರೀಯ ಯುವ ದಿನವೊಂದು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿವೇಕಾನಂದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಅವರು ನರೇಂದ್ರ ದತ್ತ ಅಂತ ಕರೀತಾ ಇದ್ರು, ಅದು ಅವರ ಬರ್ತ್ ನೇಮ್ ಆಗಿರುತ್ತೆ. ಸೊ ಈ ವಾಸ್ ಬಾರ್ನ್ ಆನ್ January 12, 1863 1863ರಲ್ಲಿ ಅವರ ಜನನ ಆಗುತ್ತೆ. ಸೊ ಇವರು ಇಂಡಿಯನ್ ಹಿಂದೂ ಮಾಂಕ್ ಆಗಿರ್ತಾರೆ, ಅಂದ್ರೆ ಭಾರತ ದೇಶದ ಹಿಂದೂ ಸನ್ಯಾಸಿ, ಅದಾದ್ಮೇಲೆ ಫಿಲಾಸಫರ್ ತತ್ವಜ್ಞಾನಿ ಮತ್ತೆ ಸೋಷಿಯಲ್ ರಿಫಾರ್ಮರ್ ಅಥವಾ ಸಮಾಜ ಸುಧಾರಕರಾಗಿ ಇವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರು ಜನನ ಆಗಿರ್ತಕ್ಕಂಥದ್ದು ಕೋಲ್ಕತ್ತಾದಲ್ಲಿ. ಸೊ ಅದಾದ್ಮೇಲೆ ಇವರಿಗೆ ಒಂದು ಸ್ಟ್ರಾಂಗ್ ಸ್ಪಿರಿಚುವಲ್ ಇನ್ಕ್ಲಿನೇಷನ್ ಬರುತ್ತೆ, ಅಂದ್ರೆ ಅವರು ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನ ಒಲವನ್ನ ತೋರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಗುರುಗಳನ್ನ ನಾವು ರಾಮಕೃಷ್ಣ ಪರಮಹಂಸ ಅವರು ಅವರ ಗುರುಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಫಿಲಾಸಫಿ ಅಥವಾ ತತ್ವಶಾಸ್ತ್ರಗಳನ್ನ ನಾವು ನೋಡೋದಾದ್ರೆ ಸೊ ಇವರು ವೇದಾಂತದ ಬಗ್ಗೆ ಹೆಚ್ಚಿನ ಒಲವನ್ನ ತೋರಿಸ್ತಾರೆ. ಅದಾದ್ಮೇಲೆ ಐಡಿಯಾ ದಟ್ ಆಲ್ ರಿಲಿಜಿಯನ್ಸ್ ಲೀಡ್ ಟು ಸೇಮ್ ಅಲ್ಟಿಮೇಟ್ ಟ್ರೂತ್, ಅಂದ್ರೆ ಎಲ್ಲ ಧರ್ಮಗಳು ಒಂದೇ ಸತ್ಯಕ್ಕೆ ಕಾರಣವಾಗುತ್ತೆ ಅಂತಕ್ಕಂಥ ಒಂದು ಕಲ್ಪನೆಯನ್ನ ಸೊ ಇವರು ಕೇಂದ್ರೀಕರಿಸ್ತಕ್ಕಂಥ ಒಂದು ತತ್ವವನ್ನ ಇವರು ಅನುಸರಿಸ್ತಾ ಇದ್ರು. ಅದಾದ್ಮೇಲೆ ಈ ಎಂಫಸೈಸ್ ದಿ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್, ಸರ್ವಿಸ್ ಟು ದ ಹ್ಯುಮ್ಯಾನಿಟಿ ಅಂಡ್ ದಿ ಯುನಿಟಿ ಆಫ್ ಆಲ್ ಎಕ್ಸಿಸ್ಟೆನ್ಸ್, ಅಂದ್ರೆ ಸ್ವಯಂ ಸಾಕ್ಷಾತ್ಕಾರ, ಮಾನವೀಯತೆಗೆ ಸೇವೆ ಮತ್ತು ಎಲ್ಲ ಅಸ್ತಿತ್ವದ ಏಕತೆಯ ಮಹತ್ವವನ್ನು ಸೊ ಇವರು ಎತ್ತಿ ತೋರಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಅವರಿಗೆ ಒಂದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಗುತ್ತೆ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮನ್ನಣೆ ಸಿಗುತ್ತೆ. ಸೊ ಎಲ್ಲಿ ಅಂದರೆ ಅಟ್ ದಿ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ರಿಲಿಜಿಯಸ್ ಇನ್ ಚಿಕಾಗೋ 1893 1893ರಲ್ಲಿ ಚಿಕಾಗೋದಲ್ಲಿ ಒಂದು ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಅಥವಾ ಸಮ್ಮೇಳನದಲ್ಲಿ ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ರೆಕಗ್ನಿಷನ್ ಸಿಗುತ್ತೆ. ಅದಕ್ಕೆ ಕಾರಣ ಏನು ಅಂದರೆ ಅವರು ಸ್ಪೀಚನ್ನು ಬಿಗಿನ್ ಮಾಡಿದಾಗ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಅಮೇರಿಕದ ಸಹೋದರ ಮತ್ತು ಸಹೋದರಿಯರು ಮತ್ತು ಸಹೋದರರೇ ಅಂತ ಅವರು ತಮ್ಮ ಭಾಷಣವನ್ನು ಪ್ರಾರಂಭ ಮಾಡ್ತಾರೆ. ಸೊ ಈ ಒಂದು ಇಂಟ್ರೊಡಕ್ಷನ್ ಫ್ರೇಸ್ ಏನಿರುತ್ತೆ ಸೊ ಅದರಿಂದ ಅಲ್ಲಿ ಸಾಕಷ್ಟು ಅಪ್ರಿಸಿಯೇಷನ್ ಅನ್ನು ಅವರು ಪಡೆದುಕೊಂಡು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರಾಮಕೃಷ್ಣ ಮಿಷನ್ಗೂ ವಿವೇಕಾನಂದರವ್ರಿಗೂ ಇರ್ತಕ್ಕಂಥ ಒಂದು ರಿಲೇಷನ್ ಏನು ಅಂದರೆ ಸ್ವಾಮಿ ವಿವೇಕಾನಂದ ಫೌಂಡೆಡ್ ದಿ ರಾಮಕೃಷ್ಣ ಮಿಷನ್ ಇನ್ 1897 1897ರಲ್ಲಿ ಇವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಏನಕ್ಕೋಸ್ಕರ ಅಂದರೆ ಪ್ರಮೋಟ್ ದಿ ಟೀಚಿಂಗ್ಸ್ ಆಫ್ ಹಿಸ್ ಗುರು, ಅವರ ಗುರು ಆಗಿರ್ತಕ್ಕಂಥ ಗುರುವಿನ ಒಂದು ಬೋಧನೆಗಳೇನಿರುತ್ತೆ ಸೊ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಕಾರಣವಾಗಿ ಸೊ ರಾಮಕೃಷ್ಣ ಮಿಷನ್ ಅನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 803. ಸೊ ಇಲ್ಲಿಗೆ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.